Chapter 11 Biotechnology Principles and Processes. Biotechnology deals with techniques of using live organisms to produce products useful to humans. According to the European Federation of Biotechnology, the definition is the integration of natural science and organism, cells, parts thereof, and molecular analogues for products and services. The usage of the organisms for the benefit of mankind. So that is the basic techniques and objectives of this biotechnology. Principles of biotechnology. It is there are two core techniques. One is genetic engineering. The techniques to alter the chemistry of genetic material DNA and RNA to introduce these into host organisms and thus change the phenotype of the host organisms. ಅಂದರೆ ಯಾವ್ದಾರ ಒಂದು ಹೋಸ್ಟ್ ಆರ್ಗನಿಸಮ್ಗೆ ಅದರದ್ದು ಜೆನೆಟಿಕ್ ಮೇಕಪ್ನ ಚೇಂಜ್ ಮಾಡಿ ನಮಗೆ ಬೇಕಾದಂಥ ಒಂದು ಪ್ರಾಡಕ್ಟ್ನ ಪಡ್ಕೊಳ್ಳೋಂಥ ಒಂದು ಪ್ರಕ್ರಿಯೆಗೆ ಅದಕ್ಕೆ ನಾವೇನಂತೀವಿ ಜೆನೆಟಿಕ್ ಇಂಜಿನಿಯರಿಂಗ್. ಇನ್ನೊಂದು ಎರಡನೇದು ಬಯೋಪ್ರೊಸೆಸಸ್ ಇಂಜಿನಿಯರಿಂಗ್, ಮೇಂಟೆನೆನ್ಸ್ ಆಫ್ ಸ್ಟೆರೈಲ್ ಎನ್ವಿರಾನ್ಮೆಂಟ್ free from any other contaminations. In chemical engineering process to enable growth of only the desired microbe or cell in large quantities for the manufacture of biotechnological products like antibiotics, vaccines, enzymes and etc. So vaccine ತಯಾರು ಮಾಡಲಿಕ್ಕೆ ಮತ್ತು ಆಂಟಿಬಯೋಟಿಕ್ಸ್ ತಯಾರು ಮಾಡಲಿಕ್ಕೆ ನಮಗೆ ಒಂದೇ ಥರದ ಒಂದು ಆರ್ಗನಿಸಮ್ ಬೆಳಿಬೇಕಾಗುತ್ತೆ. ಆ ಒಂದೇ ಥರ ಬೆಳೆದರೆ ಒಂದೇ ಥರ ನಮಗೆ ಪ್ರಾಡಕ್ಟ್ಸ್ ಬರುತ್ತೆ. ಬೇರೆ ಬೇರೆ ಏನಾದರೂ ಕಂಟ್ಯಾಮಿನೇಷನ್ ಆದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಬರುತ್ತೆ. ಆಮೇಲೆ ಆ್ಯಂಟಿಬಯೋಟಿಕ್ಸ್ದು, ವ್ಯಾಕ್ಸಿನ್ಸ್ ಅಥವಾ ಎನ್ಸೈಮ್ಸ್ ಇದು ಏನು ವರ್ಕ್ ಎಫಿಷಿಯನ್ಸಿ, ಕೆಪಬಿಲಿಟಿ ಕಡಿಮೆ ಆಗುತ್ತೆ, ಡಿಸೈರ್ ರಿಸಲ್ಟ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಪ್ರಚಲಿತದಲ್ಲಿರುವಂತೆ ಕೋವಿಶೀಲ್ಡ್ ಅನ್ನೋದೊಂದು ವ್ಯಾಕ್ಸಿನೇಷನು ಕೊರೋನಾ ವೈರಸ್ಗೆ ಒಂದು ಆ್ಯಂಟಿಗಾಗಿ ವ್ಯಾಕ್ಸಿನೇಷನ್ ಅದು ಅವೈಲೇಬಲ್ ಇದೆ. ಅದನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಮುಖಾಂತರ ಅದು ಪಡ್ಕೊಂಡಿದ್ದಾರೆ. ಇಲ್ಲಿ ಅದರಲ್ಲಿ ಅವ್ರದ್ದೇ ಒಂದು ಹೇಳೋ ಥರ ಒಂದು ಪ್ರಾಡಕ್ಟ್ ಏನಂತ ಹೇಳ್ತಾರೆ ಅಂತಂದರೆ ರೀಕಾಂಬಿನೆಂಟ್ ರೆಪ್ಲಿಕೇಶನ್ ಡಿಫಿಷಿಯಂಟ್ ಚಿಂಪ್ಯಾನ್ಜಿ ಅಡಿನೋವೈರಸ್ ವೆಕ್ಟರ್ ಎನ್ಕೋಡಿಂಗ್ ಪ್ರೊಡ್ಯೂಸಸ್ ಜೆನೆಟಿಕಲಿ ಮಾಡಿಫೈಡ್ ಎನ್ಕೋಡಿಂಗ್ ದ ಸಾರ್ಸ್ ಕೋವಿ2 ಸ್ಪೈಕ್ ಎಸ್ ಗ್ಲೈಕೋಪ್ರೋಟೀನ್. ಈ ಒಂದು ಗ್ಲೈಕೋಪ್ರೋಟೀನ್ನ ಅವ್ರು ಜೆನೆಟಿಕಲಿ ಇಂಜಿನಿಯರಿಂಗಲ್ಲಿ ತಯಾರು ಮಾಡಿದ್ದಾರೆ. ಯಾವುದರಲ್ಲಿ ಮಾಡಿಫೈಡ್ ಹ್ಯೂಮನ್ ಎಂಬ್ರಿಯಾನಿಕ್ ಕಿಡ್ನಿ ಸೆಲ್ಸ್ನಲ್ಲಿ. ಸೊ ಅದು ತಯಾರು ಮಾಡಿ ಅದನ್ನು ವ್ಯಾಕ್ಸಿನ್ನ ತಯಾರು ಮಾಡಿ. ಈ ಗ್ಲೈಕೋಪ್ರೋಟೀನ್ ಇಟ್ ಈಸ್ ವೆರಿ ಸಿಮಿಲರ್ ಟು ದಿ ಪ್ರೋಟೀನ್ಸ್ ದಟ್ ಪ್ರೊಡ್ಯೂಸ್ ಬೈ ದಿ ಕೋವಿಡ್-19. ಸೊ ದಟ್ ನಮಗೇನಾದರೆ ಇದು ಇಮ್ಯೂನ್ ರೆಸ್ಪಾನ್ಸಿಗೆ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡರಿ ಇಮ್ಯೂನ್ ರೆಸ್ಪಾನ್ಸ್ಗೆ ಈ ವ್ಯಾಕ್ಸಿನ್ನು ಭಾಳಷ್ಟು ನಮಗೆ ಸಹಾಯ ಮಾಡುತ್ತೆ. ನಮಗೆ ಕೋವಿಡ್-19ಇಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಂಗಾಗಿ ಇದು ಜೆನೆಟಿಕಲಿ ಮಾಡಿಫೈಡ್, ಜೆನೆಟಿಕಲಿ ಇಂಜಿನಿಯರ್ಡ್ ಮಾಡಿ ನಾವು ಲಾರ್ಜ್ ಸ್ಕೇಲಲ್ಲಿ ಥ್ರೂ ದ ಬಯೋಟೆಕ್ನಾಲಜಿಕಲ್ ಪ್ರೊಸೆಸ್ ವಿ ಹ್ಯಾವ್ ಪ್ರಿಪೇರ್ಡ್ ದಿಸ್ ಗ್ಲೈಕೋಪ್ರೋಟೀನ್ ಇನ್ ಎ ವೆರಿ ಲಾರ್ಜ್ ಕ್ವಾಂಟಿಟೀಸ್. ಸೊ ಅಷ್ಟು ಏನು ಪಾಪ್ಯುಲೇಷನ್ಗೆ ಅಷ್ಟೊಂದು ಲಾರ್ಜ್ ನಂಬರ್ ಆಫ್ ಪಾಪ್ಯುಲೇಷನ್ಗೆ ತಯಾರು ಮಾಡೋಕ್ಕೆ ಈ ಬಯೋಟೆಕ್ನಾಲಜಿಕಲ್ ಪ್ರೊಸೆಸ್ಗೆ ಇರುವಂಥ ಕೆಪಬಿಲಿಟಿನ ನಮಗೀಗಾಗಲೇ ಅನುಭವಕ್ಕೆ ಬಂದಿದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಚುಯಲ್ ಡೆವಲಪ್ಮೆಂಟ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಈ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆ್ಯಂಡ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. Asexual reproduction preserves the genetic information, while sexual reproduction permits variations. So traditional hybrid procedure ಅಲ್ಲಿ ನಮಗೆ ಅನ್ಡಿಸೈರಬಲ್ ಜೀನ್ ಸಹ ಮಲ್ಟಿಪ್ಲೈ ಆಗುತ್ತೆ, ಡಿಸೈರ್ಡ್ ಜೀನ್ ಜೊತೆಗೆ ಅನ್ಡಿಸೈರಬಲ್ ಆಗುತ್ತೆ. ಸೊ ಹಂಗಾಗಿ ನಮಗೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ದ ಡಿಸೈರ್ಡ್ ಜೀನ್ಸ್.
ಅನ್ಡಿಸೈರ್ಡಬಲ್ ಜೀನ್ಸ್ ನಮಗೆ ಬೇಡ. ಅದೇ ಈ ಬಯೋಟೆಕ್ನಾಲಜಿಕಲ್ ಪ್ರೊಸೆಸ್ಸಿಂದ ನಮಗೆ ಬರೀ ಡಿಸೈರ್ಡ್ ಜೀನ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಸೊ ಇದರಲ್ಲಿ ಬೇಕಾದಂಥ ನಮಗೆ ಪ್ರಾಡಕ್ಟ್ಸ್ಗಳನ್ನು ನಾವು ಪಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅಲ್ಲಿ ಏನೇನು ಇರುತ್ತೆ, ರೀಕಾಂಬಿನೆಂಟ್ DNA, ಯೂಸ್ ಆಫ್ ಜೀನ್ ಕ್ಲೋನಿಂಗ್, ಜೀನ್ ಟ್ರಾನ್ಸ್ಫರ್. ಓಕೆ, ಸೊ ಅವಾಗೇನಾಗುತ್ತೆ, ಡಿಸೈರ್ಡ್ ಜೀನ್ಸ್ ಮಾತ್ರ ಬೆಳ್ಕೊಳ್ಳುತ್ತೆ, ಅನ್ಡಿಸೈರ್ಡ್ ಜೀನ್ಸು ಟಾರ್ಗೆಟ್ ಆರ್ಗನಿಸಮ್ನಲ್ಲಿ ಇರೋದಿಲ್ಲ ಅಥವಾ ಕಡಿಮೆ ಪ್ರಮಾಣದಲ್ಲಿ ಅದು ಕೆಲಸ ಮಾಡುತ್ತೆ. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ಜೀನೋಮ್ ಆಫ್ ದಿ ರೆಸಿಪಿಯೆಂಟ್. ಯಾವ್ದಾದ್ರು ಒಂದು ಡಿಸೈರ್ಡ್ ಜೀನು ರೆಸಿಪಿಯೆಂಟ್ ಜೀನೋಮ್ ಜೊತೆ ಇಂಟಿಗ್ರೇಷನ್ ಮಾಡಬೇಕು. ಹಾಗಿದ್ರೆ ಮಾತ್ರ ಅದು ಬೆಳೆದಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಸ್ ಎ ಡಿ ಎನ್ ಎ ಒಂದೇ ಸಿಂಗಲ್ ಪೀಸು ಯಾವುದೋ ಒಂದು ಹೋಸ್ಟ್ ಆರ್ಗನಿಸಮ್ ಒಳಗೆ ಹೋದಾಗ ಅದು ಬೆಳೆಯೋದಿಲ್ಲ. ಅದಕ್ಕೇನು ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರಬೇಕು. ಸೊ ಅದೆಲ್ಲ ಎಲ್ಲಿ ಇರುತ್ತೆ, ಒಂದು ಕ್ರೋಮೋಸೋಮ್ ಒಳಗೇನೆ ನಾವು ಡಿಸೈರ್ಡ್ ಜೀನ್ನ ಇನ್ಸರ್ಟ್ ಮಾಡಿದ್ರೆ ಆ ಒಂದು ಜೀನು ಕೆಲಸ ಮಾಡುತ್ತೆ. ಆದರೂ ಜೀನೋಮ್ ಜೊತೆ ಸೇರಿಕೊಂಡಾಗ ಈ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆದಂಗೆ ಅದನ್ನು ಸಹ ಮಲ್ಟಿಪ್ಲೈ ಆಗುತ್ತೆ. Any piece of DNA in an organism, it needs to be part of chromosomes. So alien DNA is linked with the origin of replication. Then only it can multiply itself in the host organism. ಇದಕ್ಕೆ ನಾವು ಕ್ಲೋನಿಂಗ್ ಅಂತ ಹೇಳ್ತೀವಿ. ಆಮೇಲೆ ಟು ಮೇಕ್ ದಿ ಮಲ್ಟಿಪಲ್ ಐಡೆಂಟಿಟಿ ಕಾಪೀಸ್ ಆಫ್ DNA, ಅದು ಏನು ನಂಬರ್ ಆಫ್ ಕಾಪೀಸ್ ಜಾಸ್ತಿ ಆಗುತ್ತೆ ಇಲ್ಲಿ ಕ್ಲೋನಿಂಗ್ನಲ್ಲಿ. ಸೊ ಯಾವುದಕ್ಕೆ ಇನ್ಸರ್ಟ್ ಮಾಡಬೇಕು? ಸೇ ಫಾರ್ ಎಕ್ಸಾಂಪಲ್, ಕೋಹೆನ್ ಅನ್ನೋ ವಿಜ್ಞಾನಿ ಅವನೇನು ಮಾಡ್ತಾನೆ, ಈ ಬ್ಯಾಕ್ಟೀರಿಯಾದಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸೆಲ್ಫ್ ರೆಪ್ಲಿಕೇಟಿಂಗ್ ಸ್ಟ್ರಕ್ಚರ್ಸ್ಗಳನ್ನ ಕಂಡುಹಿಡಿತಾನೆ. ಇದು ಬ್ಯಾಕ್ಟೀರಿಯಾ ಅಂತ ತಿಳ್ಕೊಂಡ್ರೆ, ಈ ಕೊಲೆ ಬ್ಯಾಕ್ಟೀರಿಯಾ ಅಂದ್ಕೊಂಡ್ರೆ ಅದರದ್ದು ಜೀನೋಮ್ DNA. ಇದು ಏನೇನು ಬೇಕೋ ರೆಗ್ಯುಲರ್ ಕೆಲಸ ಮಾಡಲಿಕ್ಕೆ, ಆ ಬ್ಯಾಕ್ಟೀರಿಯಲ್ ಸೆಲ್ ಉಳ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ ಈ DNA. ಇದನ್ನು ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದಿ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ ಬಾಡೀಸ್. ಸೊ ದೋಸ್ ಆರ್ ಕಾಲ್ಡ್ ದಿ ಪ್ಲಾಸ್ಮಿಡ್ಸ್. ದೇ ಆರ್ ಸೆಲ್ಫ್ ರೆಪ್ಲಿಕೇಟಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್. ಸೊ ದೇ ಆರ್ ಸೆಲ್ಫ್ ರೆಪ್ಲಿಕೇಟಿಂಗ್. ಏಕೆಂದರೆ ಅವುಗಳಲ್ಲಿ ಓರಿಸೈಟ್ ಇದೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ಇದೆ. ಅವಟ್ ಕವೆನೆ ಸೆಲ್ಫ್ ರೆಪ್ಲಿಕೇಟಿಂಗ್ ಆಗಿ ಇರುವಂಥ ಒಂದು ವಸ್ತುಗಳು, ಎಕ್ಸ್ಟ್ರಾ ಕ್ರೋಮೋಸೋಮಲ್ ಬಾಡೀಸ್. ಸೊ ಅದರಲ್ಲಿ ಅವು ಏನಕ್ಕಿರ್ತವೆ, ಸಾಮಾನ್ಯವಾಗಿ ಅವುಗಳಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ. ಯಾವುದೊಂದು ಆಂಟಿಬಯೋಟಿಕ್ ವಿರುದ್ಧ ಅದು ರೆಸಿಸ್ಟೆಂಟ್ ಜೀನ್ ಏನು ಮಾಡುತ್ತೆ, ಆ ಆಂಟಿಬಯೋಟಿಕ್ಸ್ ಇದ್ರೂ ಈ ಬ್ಯಾಕ್ಟೀರಿಯಾ ಬೆಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡೋಂಥ ಒಂದು ನೇಚರಲ್ಲಿ ಇರುವಂಥ ಒಂದು ಬ್ಯಾಕ್ಟೀರಿಯಾದಲ್ಲಿರುವಂಥ ಒಂದು ಮೆಕ್ಯಾನಿಸಮ್. ಸೊ ಆ ಒಂದು ಪ್ಲಾಸ್ಮಿಡ್ಗಳು ಆ ಕೆಲಸಗಳು ಮಾಡ್ತವೆ. ಇಟ್ ಗಿವ್ಸ್ ದಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕೆಪಬಿಲಿಟಿ ಫಾರ್ ದಿ ಬ್ಯಾಕ್ಟೀರಿಯಾ. ಇಂಥ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸ್ಟ್ರಕ್ಚರ್ಸ್ನ ಅವನು ಐಸೋಲೇಟ್ ಮಾಡ್ತಾನೆ, ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತಾನೆ. ಸೊ ಇದಕ್ಕೆ ನಾವೇನಾದರೂ ನಮ್ಮ ಡಿಸೈರ್ಡ್ ಜೀನ್ನ ಇನ್ಸರ್ಟ್ ಮಾಡಿದ್ರೆ ಇದು ರೆಪ್ಲಿಕೇಟ್ ಆಗುತ್ತೆ. ಇದು ವಿ ಕ್ಯಾನ್ ಮಲ್ಟಿಪ್ಲೈ ದಿ ನಂಬರ್ ಆಫ್ clones in the clonal. So we can multiply the number of elements, say plasmid number ನಾವು ಜಾಸ್ತಿ ಮಾಡ್ಬೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಹೋಸ್ಟ್ ಜೀನೋಮ್. ಹೋಸ್ಟ್ DNA ಡಿಸ್ಟರ್ಬ್ ಮಾಡೋದಿಲ್ಲ ನಾವು. ಆಮೇಲೆ ಅದೇ ಥರನಾಗೆ ಬಾಯರ್ ಅನ್ನೋ ವಿಜ್ಞಾನಿ ಇನ್ನೊಂದು ಸ್ಪೆಷಲ್ ಎನ್ಸೈಮ್ಸ್ನ ಅವನು ವರ್ಕ್ ಮಾಡ್ತಾನೆ, ಕಂಡುಹಿಡಿತಾನೆ. ಅದೇನು ಮಾಡುತ್ತೆ, ಅದು ಎ ಡಿಫೆನ್ಸಿವ್ ಮೆಕ್ಯಾನಿಸಮ್ ಎಗೇನೆಸ್ಟ್ ದಿ ಬ್ಯಾಕ್ಟೀರಿಯೋಪೇಜ್. ಈ ಬ್ಯಾಕ್ಟೀರಿಯೋಪೇಜ್ ಏನು ಮಾಡುತ್ತೆ, ಬ್ಯಾಕ್ಟೀರಿಯಾನ ತಿಂದಾಕತ್ತೆ, ಅದನ್ನು ಡ್ಯಾಮೇಜ್ ಮಾಡುತ್ತೆ ವೈರಸ್. ಈ ಬ್ಯಾಕ್ಟೀರಿಯೋಪೇಜಿಂದ ಏನಾಗುತ್ತೆ, ವೆನ್ ದ DNA ಕಮ್ಸ್ ಇನ್ಸೈಡ್ ದಿ ಹೋಸ್ಟ್ ಸೆಲ್, ದ ಬ್ಯಾಕ್ಟೀರಿಯಾ
produces a special enzymes known as restriction endonucleases. These restriction endonucleases cut the DNA into very small pieces so that it damages the DNA so that viral DNA won't be replicated inside the host. ಇದು ಬ್ಯಾಕ್ಟೀರಿಯಾದಲ್ಲಿ ಬೆಳೆದಲೇ ಇರೋಕ್ಕೆ ಇದನ್ನೆಲ್ಲ ಪೀಸ್ ಮಾಡಿದಾದ ಕೂಡಲೇ ಇದ್ರದ್ದು ಜೀನೋಮ್ ಡಿಸ್ಟರ್ಬ್ ಆಗುತ್ತೆ. ಪೀಸ್ ಆದ ಕೂಡಲೇ ಏನಾಗುತ್ತೆ, ಈ ಬ್ಯಾಕ್ಟೀರಿಯಲ್ ಜೀನೋಮ್ ಒಳಗೆ ಇದು ಇಂಟಿಗ್ರೇಷನ್ ಆಗೋದಿಲ್ಲ. ವೈರಲ್ ಡಿ ಎನ್ ಎ ಬ್ಯಾಕ್ಟೀರಿಯಾದಲ್ಲಿ ಬೆಳೆದು ಇದು ಡಿಫೆನ್ಸಿವ್ ಮೆಕ್ಯಾನಿಸಮ್. ಸೊ ಅದು ಕಂಡುಹಿಡಿತಾರೆ. ಇವೆರಡು ಇಂಪಾರ್ಟೆಂಟ್ ಡಿಸ್ಕವರಿ ಅವರಿಬ್ಬರು ಸೇರಿಕೊಂಡು 1972ರಲ್ಲಿ ಸೊ ದೇ ಐಸೋಲೇಟ್ ದಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ by cutting out a piece of DNA from a plasmid which was responsible for conferring antibiotic resistance. The cutting of DNA at specific location became possible with the discovery so-called molecular scissors restriction endonucleases. The cut piece of DNA was then linked with the plasmid DNA. These plasmid DNA acts as vectors to transfer the piece of DNA attached to it. ಏನು ಈ ಪ್ಲಾಸ್ಮಿಡ್ ಇದೆಯಲ್ಲ, ಈ ಪ್ಲಾಸ್ಮಿಡ್ಗೆ ಏನು ಮಾಡ್ತೀವಿ ನಾವು, ಈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕಟ್ ಮಾಡ್ತೀವಿ. ಕಟ್ ಮಾಡಿ ಈ ಕೆಲವುಗೆ ಕ್ಲೋನಿಂಗ್ ಸೈಟಿನ ಭಾಗದಲ್ಲಿ ನಾವು ಆ ಫಾರಿನ್ ಡಿ ಎನ್ ಎ ಅಥವಾ ಏಲಿಯನ್ ಡಿ ಎನ್ ಎ ನಮಗೆ ಬೇಕಾಗಿರೋಂಥ ಡಿ ಎನ್ ಎನ ಇಲ್ಲಿ ಇನ್ಸರ್ಟ್ ಮಾಡಿ ದಿಸ್ ಆಕ್ಟ್ಸ್ ಆಸ್ ವೆಕ್ಟರ್. ಇದನ್ನು ಯಾವುದೇ ಒಂದು ಬ್ಯಾಕ್ಟೀರಿಯಾಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿ ಅದರಲ್ಲಿ ಇದನ್ನು ನಂಬರ್ನ ನಾವು ಮಲ್ಟಿಪ್ಲೈ ಮಾಡಬಹುದು.